ಪ್ರಸನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ತಮಗೆಲ್ಲರಿಗೂ ಗೊತ್ತಿರುವಂತೆ 2025ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಹಿಂದಿನ ವರ್ಷಗಳಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದರ ಪರಿಣಾಮವಾಗಿ ಅವರು ಸೀಟು ಹಂಚಿಕೆ ಸಂದರ್ಭದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ದಾರೆ. ಹಾಗಾಗಿ ನಾವು ಈ ಬಾರಿ ಸಾಕಷ್ಟು ಸರಳೀಕರಣವನ್ನ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾಡಿದ್ದೀವಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ MC ಸುಧಾಕರ್ ಅವರು ಹಾಗೂ ಪ್ರಾಧಿಕಾರದ ಸಹ ಅಧ್ಯಕ್ಷರಾದಂತಹ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಶರಣ್ ಪ್ರಕಾಶ್ ಪಾಟೀಲ್ ರವರು ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿ ತುಂಬುವ ಪ್ರಕ್ರಿಯೆಯಿಂದ ಹಿಡಿದು ಅವರು ವಿವಿಧ ಕೋರ್ಸುಗಳಿಗೆ ಸೀಟುಗಳನ್ನ ಹಂಚಿಕೆ ಪಡೆಯುವವರೆಗೆ ಅತ್ಯಂತ ಪಾರದರ್ಶಕವಾಗಿರಬೇಕು ಮತ್ತೆ ನಿರಂತರವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ತಲುಪಿಸುವಂತಹ ವ್ಯವಸ್ಥೆ ಆಗಬೇಕು ಅಂತ ಒಂದು ಸ್ಪಷ್ಟ ನಿರ್ದೇಶನ ನೀಡಿ ಈ ಹಿನ್ನೆಲೆ ಒಳಗಡೆ ನಾವು ಸಾಕಷ್ಟು ಕ್ರಮಗಳನ್ನ ಕೈಗೊಂಡು ಅದರ ಭಾಗವಾಗಿ ಇವತ್ತು ನಾವು ಯೂಟ್ಯೂಬ್ ಚಾನಲ್ ಅನ್ನ ಪ್ರಾಧಿಕಾರದ ವತಿಯಿಂದ ಆರಂಭಿಸಿ ಇನ್ನು ಮುಂದೆ ನಿರಂತರವಾಗಿ ಪ್ರಾಧಿಕಾರದ ವಿವಿಧ ವಿಷಯಗಳು ಏನು ನಾವು ಬದಲಾವಣೆಗಳನ್ನ ಮಾಡ್ತಿರ್ತೀವಿ, ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನ ನೀಡಬೇಕಾಗುತ್ತೆ. ಈ ಒಂದು ಚಾನಲ್ ಮುಖಾಂತರ ಸಹ ನಾವು ತಲುಪಿಸುವಂತಹ ಒಂದು ವಿನೂತನವಾದ ಪ್ರಯತ್ನವನ್ನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈ ಬಾರಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ವಿಶೇಷವಾಗಿ ಗಮನಿಸಬೇಕಾದಂಥದ್ದನ್ನ ನಾನು ತಮಗೆ ಹೇಳುವಂತದ್ದಾದ್ರೆ, ನಾವು ಈ ಬಾರಿ AI ಬೇಸ್ಡ್ ಅಪ್ಲಿಕೇಶನ್ ಅನ್ನು ನಾವು ಮಾಡಿದೀವಿ. ತಮ್ಗೆಲ್ಲ ಗೊತ್ತಿರುವಂತೆ ಈ ಹಿಂದೆ ತಾವೆಲ್ಲ ಸೈಬರ್ ಸೆಂಟರ್ಗಳು ಬೇರೆ ಬೇರೆಯವರಿಗೆ ತಮ್ಮ ಎಲ್ಲ ಕ್ರೆಡೆನ್ಷಿಯಲ್ ದಾಖಲೆಗಳನ್ನ ಕೊಟ್ಬಿಡ್ತಿದ್ರಿ. ಅದರಿಂದ ಕೆಲವೊಮ್ಮೆ ತಮಗೆ ಸಹಾಯ ಆಗಿದೆ, ನಾನಿಲ್ಲ ಅಂತ ಹೇಳಲ್ಲ, ಆದ್ರೆ ಕೆಲವೊಮ್ಮೆ ಅದರದ್ದು ಮಿಸ್ಯೂಸ್ ಸಹ ಆಗಿದೆ, ಅದರ ದುರುಪಯೋಗ ಸಹ ಆಗಿದೆ. ಆದ್ರಿಂದ ಈ ಬಾರಿ ನಾವು ಒಂದು ಅಪ್ಲಿಕೇಶನ್ಗೆ ಒಂದು ಮೊಬೈಲ್ ನಂಬರಿಗೆ OTP ಬರುವಂತದ್ದು ಹಾಗೂ ಪ್ರತಿ ಹಂತದಲ್ಲಿ ತಾವು ಲಾಗಿನ್ ಆಗ್ಬೇಕು ಅಂತಂದ್ರೆ OTP ಸ್ವೀಕರಿಸಿ OTP ಎಂಟ್ರಿ ಮಾಡಿದ್ರೆ ಮಾತ್ರ ಲಾಗಿನ್ ಆಗುತ್ತೆ. ಕಳೆದ ಬಾರಿ ಅದರ ಹಿಂದಿನ ಬಾರಿ ಎಲ್ಲ ತಾವು ದಾಖಲೆಗಳನ್ನ ಅಪ್ಲೋಡ್ ಮಾಡುವಂತದ್ದು ಗೊಂದಲ ಆಗಿತ್ತು. ಅದನ್ನು ನಾವು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿ ಕೆಲವು ರಿಸರ್ವೇಶನ್ ತಮ್ಗೆ ತಪ್ಪೋಗಿತ್ತು ಅನ್ನುವ ಹಿನ್ನೆಲೆಯಲ್ಲಿ ಈ ಬಾರಿ ನಾವು ಕೇವಲ ತಮ್ಮ ಫೋಟೋ ಮತ್ತೆ ಸಿಗ್ನೇಚರ್ ಮಾತ್ರ ಅಪ್ಲೋಡ್ ಮಾಡೋದಕ್ಕೆ ಹೇಳಿದೀವಿ. ಉಳಿದಂತ ಯಾವುದೇ ದಾಖಲೆಗಳನ್ನ ತಾವು ತಮ್ಮ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡುವಂತಹ ಅಗತ್ಯವಿಲ್ಲ. ತಾವು ಮತ್ತೆ ಏನ್ ಮಾಡ್ಬೇಕಂತಂದ್ರೆ, ತಾವು ಯಾವ್ಯಾವ್ದು ರಿಸರ್ವೇಶನ್ ಇದೆ, ಕನ್ನಡ ಮೀಡಿಯಮ್ಮು, ರೂರಲ್ಲು, ತಮ್ಮ ಜಾತಿಗೆ ಸಂಬಂಧಪಟ್ಟಂತ 371J, NCC, ಸ್ಪೋರ್ಟ್ಸ್ ಯಾವ್ದು ರಿಸರ್ವೇಶನ್ ಇತ್ತು ಅಂತಂದ್ರೆ ತಾವು ದಯಮಾಡಿ ಕ್ಲೈಮ್ ಮಾಡಿ ಮತ್ತೆ ತಾವು ಓದ್ತಾ ಇರುವಂತಹ ಕಾಲೇಜಿನ ಪ್ರಾಚಾರ್ಯರ ಬಳಿ ಹೋಗಿ ಆ ಮೂಲ ದಾಖಲೆಗಳನ್ನ ತೋರಿಸಿದ್ರೆ ಅವರು ಅದನ್ನ ವೆರಿಫೈ ಮಾಡಿ ಪ್ರಾಧಿಕಾರದ ಲಾಗಿನ್ ಕೊಟ್ಟಿದೀವಿ ನಾವು ಪ್ರಾಚಾರ್ಯರಿಗೆ, ಅವರು ಲಾಗಿನ್ ಅಲ್ಲಿ ಹೋಗಿ ಅದನ್ನ ಅಪ್ರೂವ್ ಮಾಡ್ತಾರೆ. ಇದರಿಂದ ಏನು ತಮಗೆ ಸಹಾಯ ಆಗುತ್ತೆ ಅಂತಂದ್ರೆ, ತಾವು ಏನಾದ್ರೂ ತಪ್ಪುಗಳಾಗಿತ್ತು ಅಂತಂದ್ರೆ ತಾವು ಅಲ್ಲಿಯೇ ತಮ್ಮ ಕಾಲೇಜ್ ಹಂತದಲ್ಲೇ ಸರಿ ಮಾಡಿಸ್ಕೊಳ್ಳುವಂಥದ್ದಕ್ಕೆ ಪ್ರಾಧಿಕಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ. ಎಲ್ಲಾ ವಿದ್ಯಾರ್ಥಿಗಳು, ಪೋಷಕರಿಗೆ ಮತ್ತೊಮ್ಮೆ ನಾನು ವಿಶೇಷವಾದ ವಿನಂತಿ ಏನಂತಂದ್ರೆ, ನೀವು ಈ ರಿಸರ್ವೇಶನ್ಸ್ ಏನಿದೆ ತಮ್ಗೆಲ್ಲ ಗೊತ್ತಿದೆ, ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನಾವು ಹಂಚಿಕೆ ಮಾಡುವಂತಹ ಇಂಜಿನಿಯರಿಂಗು, ಮೆಡಿಕಲ್ಲು, ಆಯುಷು, ಡೆಂಟಲ್ಲು, ಅಗ್ರಿಕಲ್ಚರು, ವೆಟರ್ನರಿ ಎಲ್ಲ ತರದ ಕೋರ್ಸ್ಗಳಿಗೆ ಸಹ ರಿಸರ್ವೇಶನ್ಸ್ ಇದೆ. ತಾವು ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ರಿಸರ್ವೇಶನ್ ಅನ್ನು ಸ್ಪಷ್ಟವಾಗಿ ನಮೂದಿಸಲಿಲ್ಲ ಅಂತಂದ್ರೆ ನಂತರದ ದಿನಗಳಲ್ಲಿ ತಾವು ಅರ್ಹತೆ ಇದ್ರೂ ಸಹ ತಮ್ಗೆ ನಾವು ಸೀಟ್ ಹಂಚಿಕೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ದಯಮಾಡಿ ತಾವು ಯಾವ್ಯಾವ್ದೆಲ್ಲ ರಿಸರ್ವೇಶನ್ಗೆ ಅರ್ಹರಿದ್ದೀರಾ ಅದನ್ನ ಪರಿಶೀಲಿಸಿಕೊಂಡು ದಯಮಾಡಿ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ತಾವು ತಮಗೆ ಅನ್ವಯಿಸುವಂತಹ ರಿಸರ್ವೇಶನ್ಗಳನ್ನ ಹಾಕ್ಬೇಕು ಅನ್ನುವಂಥದ್ದು ನನ್ನ ಕಳಕಳಿಯ ವಿನಂತಿ. ಯಾಕೆಂತಂದ್ರೆ ಸೀಟು ಹಂಚಿಕೆ ಅದರ ಆಧಾರದ ಮೇಲೆ ಆಗುತ್ತೆ. ತಾವು ನಂತರದ ದಿನಗಳಲ್ಲಿ ಬಂದು ನಂದಿದಿತ್ತು ಹಾಕ್ಲಿಲ್ಲ, ನನ್ GM ಆಗ್ಬಿಟ್ಟಿದೆ ಅಂತಂದ್ರೆ ನಾವು ಅವಾಗ ನಿಮಗೆ ಸಹಾಯ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ದಯಮಾಡಿ ಅದನ್ನ ತಾವು ಮಾಡಬೇಕು ಅಂತೇಳಿ ಈ ಹಂತದಲ್ಲಿ ತಮಗೆ ವಿನಂತಿಯನ್ನ ಮಾಡಿಕೊಳ್ತೇನೆ. ಇದು ಕೇವಲ ಅಪ್ಲಿಕೇಶನ್ ಹಾಕುವಂತವರಿಗೆ ನಾವು ಇವತ್ತು ಏನು ನಾವು ಈ ವಿಡಿಯೋವನ್ನ ಮಾಡಿ ರಿಲೀಸ್ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಪ್ರತಿ ಹಂತದಲ್ಲಿ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಯಾವ ಮಾಹಿತಿಯನ್ನ ನೀಡಬೇಕು, ನಾವು ಪ್ರತಿ ಹಂತದಲ್ಲಿ ನಾವು ಮಾಹಿತಿಯನ್ನ ಯೂಟ್ಯೂಬ್ ಮೂಲಕ ನಾವು
ನಮ್ಮ ಪರಿಣಿತ ತಂಡದ ಮೂಲಕ ತಮಗೆ ಮಾಹಿತಿಯನ್ನು ತಲುಪಿಸುವಂತಹ ವ್ಯವಸ್ಥೆ ಮಾಡ್ತೀವಿ. ತಾವು ಹಾಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಯೂಟ್ಯೂಬ್ ಚಾನಲ್ ಅನ್ನ ತಾವು ಫಾಲೋ ಮಾಡ್ತು ಅಂತಂದ್ರೆ ತಮಗೆ ಪ್ರತಿ ಹಂತದ ಮಾಹಿತಿ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ತಮ್ಗೆ ಹೇಳುವಂಥದ್ದು, ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಡೆಂಟಲ್ಲು ಬೇರೆ ಬೇರೆ ಕೋರ್ಸ್ಗಳಿಗೆ ತಾವು ಪಡೆಯುವಂಥವ್ರು ಈಗ ಹೆಚ್ಚು ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೀರಿ. ನಾಳೆ ಸೀಟ್ ಹಂಚಿಕೆ ಸಂದರ್ಭದಲ್ಲಿ ಸಹ ನಾವು ಅತ್ಯಂತ ಪಾರದರ್ಶಕವಾಗಿ ಪ್ರಾಧಿಕಾರದ ವತಿಯಿಂದ ಸೀಟನ್ನು ಹಂಚಿಕೆ ಮಾಡ್ತೀವಿ. ಹಾಗಾಗಿ ಬೇರೆ ಯಾವುದೇ ಮಧ್ಯವರ್ತಿಗಳು ಅಥವಾ ಬೇರೆ ಬೇರೆ ನಾವು ಸೀಟ್ ಕೊಡಿಸ್ತೀವಿ ಅನ್ನೋದಕ್ಕೆಲ್ಲ ತಾವು ಈಲ್ಡ್ ಆಗಬಾರ್ದು, ಅವರಿಂದೆ ಹೋಗಬಾರ್ದು ಅಂತೇಳಿ ಹೇಳ್ತಾ, ಸದ್ಯಕ್ಕೆ ತಾವು ಪರೀಕ್ಷಾ ಬರೀಲಿಕ್ಕೆ ಅರ್ಜಿಯನ್ನ ಸಲ್ಲಿಸಿ ಅಂತ. ಆಮೇಲೆ ನಾವೀಗಾಗಲೇ ಬ್ರೋಷರ್ನ ರಿಲೀಸ್ ಮಾಡಿದ್ದೀವಿ, ವೆಬ್ಸೈಟಲ್ಲಿ ಸಂಪೂರ್ಣ ಮಾಹಿತಿ ಇದೆ. ತಾವು ಯಾವ ಕೋರ್ಸನ್ನು ಪಡೆಯಲು ಇಚ್ಛಿಸ್ತೀರಾ ಅಂಥವರು ಅದರ ಆಧಾರದ ಮೇಲೆ ನೀವು CET ಬರೀಬೇಕಾಗುತ್ತೆ. ನಾವು PCMB 4 ಸಬ್ಜೆಕ್ಟ್ಗಳಿಗೆ ಪ್ರಾಧಿಕಾರ ಪರೀಕ್ಷೆ ನಡೆಸಿದ್ರು ಸಹ ಕೆಲವು ವಿದ್ಯಾರ್ಥಿಗಳು ಮೆಡಿಕಲ್ಗೆ ಹೋಗುವಂಥವ್ರು ಮಾತ್ರ ಇರ್ತಾರೆ, ಕೆಲವರು ಓನ್ಲಿ ಇಂಜಿನಿಯರಿಂಗಿಗೆ ಮಾತ್ರ ಹೋಗುವಂಥವ್ರು ಇರ್ತೀರಾ. ಹಾಗಾಗಿ ನೀವು ಕೆಲವರು ಬಯಾಲಜಿ ಬರಿಬೇಕಾಗುತ್ತೆ, ಕೆಲವರು ಬರೆಯುವಂಥ ಅಗತ್ಯ ಇರಲ್ಲ. ಹಾಗಾಗಿ ಅದೆಲ್ಲ ವಿವರವನ್ನು ನಾವು ನಮ್ಮ ಬ್ರೋಷರ್ಲಿ ಕೊಟ್ಟಿದ್ದೀವಿ. ತಾವು ದಯಮಾಡಿ ಆ ಬ್ರೋಷರ್ನ ಓದಿ ತಾವು ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನು ಹಾಕಬೇಕು ಅನ್ನುವಂಥದ್ದು ನಮ್ಮ ಪ್ರಾಧಿಕಾರದ ವತಿಯಿಂದ ತಮಗೆಲ್ಲರಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ನಮಸ್ಕಾರ. ಹಲೋ ಸ್ಟೂಡೆಂಟ್ಸ್, ಈ ಅಪ್ಡೇಟ್ ಬಂದ್ಬಿಟ್ಟು 2026 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಯಾರೆಲ್ಲ ಸೆಕೆಂಡ್ PUC ನಲ್ಲಿ ಓದ್ತಾ ಇದ್ದೀರಾ ಅವ್ರಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಅಪ್ಡೇಟ್ಸ್ ರಿಗಾರ್ಡಿಂಗ್ KCET, JEE ಅಂಡ್ ನೀಟ್ ಕೌನ್ಸಿಲಿಂಗ್ ಗೈಸ್. KCET ಬಂದ್ಬಿಟ್ಟು KA ನಡೆಸುವಂತ ಕೌನ್ಸಿಲಿಂಗ್ ಆಗಿರುತ್ತೆ. JEE ಬಂದ್ಬಿಟ್ಟು ಜೋಸಾ ಆರ್ಗನೈಸೇಷನ್ ಇಂದ ಕೌನ್ಸಿಲಿಂಗ್ ನಡೆಸ್ತಾರೆ. ನೀಟ್ ಬಂದ್ಬಿಟ್ಟು ಆಲ್ ಇಂಡಿಯಾ ವೈಸ್ ಅಂತಂದ್ರೆ MCC ಕೌನ್ಸಿಲಿಂಗ್ ನಡೆಸುತ್ತೆ, ಮತ್ತೆ ಸ್ಟೇಟ್ ವೈಸ್ ಅಂತಂದ್ರೆ ನೀಟ್ KA ನಡೆಸುತ್ತೆ. ಸೊ ಅದೆಲ್ಲ ನಾನು ಇನ್ ಡೀಟೇಲ್ ಆಗಿ ಅಪ್ಲಿಕೇಶನ್ ಹಾಕೋದು ಹೇಗೆ, ಮತ್ತೆ ಯಾವ ರೀತಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರುತ್ತೆ, ಅದೆಲ್ಲ ನಿಮ್ಗೆ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಅದನ್ನೆಲ್ಲಾನು ಕ್ಲಿಯರ್ ಮಾಡೋದಕ್ಕೆ ನಾನು ಪ್ರತಿಯೊಂದು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆಲ್ಲ ಶೇರ್ ಮಾಡಿ, ಸೊ ಅವ್ರಿಗೂ ಈಸಿ ಆಗಿರುತ್ತೆ ಅಂತ ಹೇಳಿರ್ತೇನೆ ಗೈಸ್. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.